ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಇನ್ಸ್ಟಾಗ್ರಾಮ್ಗೆ ಫಿಟ್ಸ್ ಬರ್ಸುವಂಥ ಕ್ರಿಂಜ್ ರೀಲ್ಸ್ಗಳನ್ನ ಆಯ್ಕೊಂಡು ಎತ್ತಾಕೊಂಡು ಬಂದಿದ್ದೀನಿ ರೋಸ್ಟ್ ಮಾಡೋಣ ಅಂತ. ಸೊ ವಿಡಿಯೋ ತುಂಬ ಮಜಾ ಇರುತ್ತೆ, ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವನಂತೂ ರೋಸ್ಟ್ ಮಾಡಕ್ಕೆ ಬಾಯ್ ಬಿಡಂಗಿಲ್ಲ. ಇವ್ನು ಹೆಂಗೆ ಮಾಡ್ತಾನೋ ಅದೇ ಥರ ನಾವು ಮಾಡಿ ರೋಸ್ಟ್ ಮಾಡ್ಬೋದು. ಅಬ್ಬಾ ನೀನು ಆ್ಯಕ್ಟಿಂಗ್ ಏನಾದ್ರು ಧನುಷ್ ನೋಡ್ಬಿಟ್ರೆ ನಾನು ಯಾಕಪ್ಪ ಇವನ್ ಥರ ಆ್ಯಕ್ಟಿಂಗ್ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ಡಿಪ್ರೆಷನ್ಗೆ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿಬಿಡ್ತಾರೆ. ತುಂಬ ಚೆನ್ನಾಗಿ ಮಾಡಿದೆ. ಇದನ್ನ ನಿನ್ನ ಅಂಡಿಗೆ ಚುಚ್ಚೋಕ್ಕಿಂತ ಮುಂಚೆ ಹೋಗ್ಬಿಡು. ಗೌರವ ಕೊಡಿ ಅಂತ ನೀವು ಹೇಳ್ತಾ ಇದ್ದೀರಾ ನಿಮ್ಮ ಬಾಯಲ್ಲಿ. ಹಾ, ಸುದೀಪ್ ಸರ್. ಓಹ್ ಎರಡೇ ಎರಡು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಬಿಟ್ರೆ ಥೇಟ್ ಕಿಚ್ಚ ಸುದೀಪ್ ಫ್ರಮ್ ಆನ್ಲೈನ್ ಫ್ರಾಡ್ ವೆಬ್ಸೈಟ್. ಓ ಅಣ್ಣ, ನಿನ್ನ ಬಾಡಿ ಲ್ಯಾಂಗ್ವೇಜ್ ಹಿಂಗೆ ಅದೇನದು ಹಿಂಗೆ ಕೈಗೆ ಸ್ಟ್ರೋಕ್ ಕೊಡ್ದೈತಾ? ನಾನೇನೋ ಭಿಕ್ಷೆ ಬೀಳ್ತಾ ಇದೀಯ ಅನ್ಕೊಂಡು ₹1 ಕೊಡಕ್ಕೆ ಬಂದೆ. ನಿಜವಾಗ್ಲೂ ಭಯ ಆಗ್ಬಿಟ್ಟಿತ್ತಪ್ಪ ನೆಕ್ಸ್ಟ್ ಸೀಸನಿಂದ ಯಾರು ಆ್ಯಂಕರಿಂಗ್ ಮಾಡ್ತಾರೆ ಅಂತ. ಈಗ ನೆಮ್ಮದಿ ಆಯಿತು, ಫುಲ್ ನೆಮ್ಮದಿ. ಬಿಡೋಣ, ನೆಕ್ಸ್ಟ್ ಸೀಸನ್ ನೀನೇ ಆ್ಯಂಕರು. ಪಿಕ್ಸು ಬಿಗ್ ಬಾಸ್ 12 ಹೆಂಗಿರುತ್ತೆ ಅಂತ ನಿಮ್ಗೆ ಕನ್ಫ್ಯೂಷನ್ ಇದ್ದರೆ ನೋಡ್ಕೊಳ್ಳಿ. ಸ್ಟೇಜ್ ಮೇಲೆ ದೇವ್ರ ಮನೆ ಇರುತ್ತೆ, ಅಡುಗೆ ಮನೆ ಇರುತ್ತೆ, ಅಡುಗೆ ಮನೆಗೆ ಒಂದು ಸ್ಕ್ರೀನ್ ಇರುತ್ತೆ. ಮಧ್ಯದಲ್ಲಿ ಮಾತಾಡಿದ್ರ ಕಿಚ್ಚ ಸುದೀಪ್ ಫ್ರಮ್ alibaba.com. ಲೋ ಯಾಕ್ರೋ ಕಿಚ್ಚ ಸುದೀಪ್ ಸರ್ ಥರ ಇಮಿಟೇಟ್ ಮಾಡಕ್ಕೆ ಹೋಗ್ತೀರಾ? ನಿಮಗೆ ದೇವರಣೆಗೆ ಅವ್ರ ಕಾಲು ಭಾಗನೂ ಆ್ಯಕ್ಟಿಂಗ್ ಮಾಡಕ್ಕೆ ಬರೋಲ್ಲ. ಸುಮ್ಮನೆ ಯಾಕೆ ಇದರಲ್ಲ ರಿಸ್ಕ್ ತಗೊಳ್ಳೋದು? ಕ್ರಿಂಜ್ ಆಗ್ಬಿಡ್ತು ಕಣ್ರೋ. ಬುಡ್ರಲ್ಲ, ನಿಮ್ಗೆ ಗೊತ್ತಾಗಕ್ಲ ಕಣ್ರಲ್ಲ. ಹೋಗ್ರಲ್ಲ ಪುಟ. ಯಾಕೋ ಏನು ಆ್ಯಕ್ಟಿಂಗ್ ಮಾಡ್ತೀವ ಕಂದ ನೀನು ನಿಮ್ಮ ಅಪ್ಪ ಇಬ್ರು ಸೇರ್ಕೊಂಡು ಸ್ಟೇಜ್ ಪರ್ಫಾರ್ಮೆನ್ಸ್ ಧೂಳು ಎಬ್ಬಿಸ್ಬಿಡ್ತೀರಾ. ಹಂಗೆ ನಿಮ್ಮ ಅಪ್ಪ ನೋಡಿದ್ರೆ ಒಂದೇ ಕ್ಯಾರೆಕ್ಟ್ರಲ್ಲಿ ಫಿಕ್ಸ್ ಆಗಿಬಿಡ್ತಾರೆ ನಿಂಗೆ. ನೀನು ನೋಡಿದ್ರೆ ದೇವ್ರು ಬಂದಂಗೆ ಅಂಡರ್ಟೇಕರ್ ಥರ ಕಣ್ಣು ಮಾಡ್ಕೊಂಡು ಮೇಲ್ ನೋಡ್ತೀಯ. ಏನ್ರೋ ನಿಮ್ಮಿಬ್ರದ್ದು ಗೋಳು? ಲೋ, ನಾವು ನಿಮ್ದೇಗಿರೋದು ಇಷ್ಟ ಇಲ್ವೇನ್ರು ನಿಮಗೆ? ನಿಜ ಹೇಳ್ತಾ ಇದ್ದೀನಿ. ಮುಂದೆ ಮಾಡ್ದಂಗೆ ಆಡೋದನ್ನ ಬಿಡಿ. ಏನಪ್ಪ ಸಿಸ್ಟಮ್ ಬಾಡ್ದಂಗೆ ಸುರೇಶ? ಈ ಹುಲಿ ಎಲ್ಲಿ ಸಿಕ್ಕಿದ್ ನಿಂಗೆ? ಮಾದೇಶ್ವರ ಬಿಡ್ತಲ್ಲ ಸಿಕ್ಕಿತಾ? ಏನ್ಲೇ ನಿಮ್ಮ ಹುಲಿನ ಪೆಡಿಗ್ರಿಯಾಗಿ ಬೆಳೆಸಿದ್ಯೋ? ಅದಕ್ಕೆ ಸಣ್ಣ ಕತೆ ಚಿಕನ್ ಮಟನ್ ಹಾಕೋ. ನೋಡ್ರಲ್ಲ, ನೀವೆಲ್ಲ ಹುಲಿ ನೋಡಿಲ್ಲ ಅಂದ್ರೆ ನೋಡ್ರಲ್ಲ, ಎಲ್ಲ ನೋಡ್ಕೊಳ್ಳಿ. ಎಲ್ಲ ಪಿಂಕ್ ಶರ್ಟ್ ಹಾಕಿರ್ಬೇಕು, ಹಂಗೆ ವಿಭೂತಿ ಕಟ್ ಹಾಕಿರ್ಬೇಕು, ಅವಾಗ ಮಾತ್ರ ಅದು ಹುಲಿ ಹಾಕೋದು. ಆನೆ ಜೊತೆ ಮಾವುತ ಇದ್ದಂಗೆ ಹುಲಿ ಜೊತೆ ಇಂಥ ಪೆಕ್ಕರ ಮಗ ಒಬ್ಬ ಇರಲೇಬೇಕು, ಅವಾಗ ಮಾತ್ರ ಹುಲಿ ಅನ್ಸೋದು. ಹುಲಿ ಹುಷಾರ್ಲೆ. ಆಮೇಲೆ BBMP ಅವ್ರು ಮಿಸ್ ಆಗಿ ನಿಮ್ಮ ಹುಲಿನ ನಾಯಿ ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಕರ್ಕೊಂಡು ಆಪರೇಷನ್ ಮಾಡ್ಬಿಟ್ಟಾರೋ. ಹುಷಾರಾಗಿ ನೋಡ್ಕೋ. ಪೆಕ್ಕ ನನ್ನ ಮಕ್ಕಳ ನೀವಿಬ್ರು ಸಾಕೊಂಡ್ರಲ್ಲ ನಮ್ಮ ದೇಶದಲ್ಲಿರೋ ಹುಲಿಗಳಿಗೆ ಜೀವನ ಮೇಲೆ ಜಿಗುಪ್ಸೆ ಬರಂಗೆ ಮಾಡ್ಬಿಡಕ್ಕೆ. ಯಾರಪ್ಪ ನೀನು? ಗೋಲ್ಡ್ ಸುರೇಶ್ ತಮ್ಮ, ಗೋಲ್ಡ್ ಸುಂದರೇಶು. ವಯಸ್ಸಲ್ಲಿ ಚೈತ್ರ ಕುಂದಾಪುರ್ನ ಸ್ಟೆಪ್ ಬ್ರದರು. ಅಳೆಲ್ಲೇ ಕಂದ, ಇನ್ನು 2 ಗ್ರಾಮ್ ಚಿನ್ನ ಜಾಸ್ತಿ ಹಾಕೊಂಡ್ಬಿಟ್ರೆ ನಿಂತಿ ಜಾಗದಲ್ಲೇ ಬಿದ್ದೈತಿದಲ್ಲ. ಸ್ನೇಹಿತರೆ, ಈ ವಿಡಿಯೋನ ನಂಗೆ ಒಂದೇನು ಅರ್ಥ ಆಯ್ತು ಅಂದರೆ, ನೀನು ಈ ಹೆಗಡನ ಹಣೆಯಲ್ಲಿ ಬರೆದಿರೋ ಲವ್ ಸ್ಟೋರಿ ನೋಡಿ ಅಳಬೇಡ. ನೀನು ಶ್ರಮ ಪಟ್ರಿ ಇಂಥ ಫಿಗರು ನಿನಗೂ ಬೀಳ್ತದೆ. ಶುಭರಾತ್ರಿ. ಟೂಲ್ಸ್ ಎಲ್ಲ ತೆಗಿತಾವನೆ ಹೇಳವಂಗೆ ಮಚ್ ನೋಡಿದ ತಕ್ಷಣ ಮಂಚದ ಕಡೆ ಬಚ್ಚಿಟ್ಕೊಳಕ್ಕೆ ನಾವು ಬಚ್ಚ ನನ್ ಮಕ್ಳಲ್ಲ ಅಂತ. ಲೇ ಮರಿ, ಎಷ್ಟಪ್ಪ ವಯಸ್ಸು ನಿನ್ಗೆ? 7-8? ಅಲ್ಲಕಲ್ಲ ಮರಿ, ನಿನ್ ರೀಲ್ಸ್ ನೋಡಿ ನಿಮ್ಮ ಅಮ್ಮ ಹಿಂದ್ಗಡೆ ನನ್ನ ಮಗ ಮುಂದೆ ದೊಡ್ಡ ಸೂಪರ್ ಸ್ಟಾರ್ ಆಗಿ ಇಡೀ ಸೌತ್ ಇಂಡಿಯಾನೇ ಆಳ್ತಾನೆ ಅಂತ ನಿಮ್ಮ ಅಮ್ಮ ಕನ್ಸ್ ಕಾಣ್ತವ್ರೆ. ಮೊದಲು ಹೋಲಿ ಹಬ್ಬದಲ್ಲಿ ಕಣ್ಣೊಳಗಡೆ ಹೋಗಿರೋ ಕಲರ್ ತೆಗಿ, ಆಮೇಲೆ ನಿನ್ ಮಚ್ಚು ಗಿಚ್ಚು ಎಲ್ಲ ಕೊಚ್ಚಾಕು ಆಯ್ತಾ? ಗೊತ್ತು ತಾನೆ, ಬಂದ್ರೆ ಹೆಂಗ್ ಬರ್ತೀವಿ, ನಿಂತ್ರೆ ಹೆಂಗ್ ನಿಲ್ತೀವಿ. ಅಲ್ಲಿ ನಿನ್ನ ತಿಕಾನೆ ನಿಮ್ಮ ಅಪ್ಪ ಮುಂಕೈ ತೊಳ್ಸ್ಕೊತೀಯ, ಶರ್ಟು ಪ್ಯಾಂಟ್ನೇ ನಿಮ್ಮ ಅಪ್ಪ ಮುಂಕೈಲಿ ಹಾಕ್ಸ್ಕೊತೀಯ, ಊಟನೇ ನಿಮ್ಮ ಅಪ್ಪ ಮುಂಕೈಲಿ ಮಾಡಿಸ್ಕೊತೀಯ. ಅಂಥದ್ರಲ್ಲಿ ನೀನು ಮಚ್ಚಿಡಿತೀಯಲ್ಲ, ತಿಕಾ ತೊಳೆಗೆ ಕೈ ಇಟ್ಕಲ್ಲ, ನೀನು ಮಚ್ಚಿಡಿತೀಯ. ಇಲ್ಲ ಮರಿ, ನಿಮ್ಮ ಟೀಚರ್ ಹೇಳಿದ್ರು ನೆಕ್ಸ್ಟ್ ವಾರ ಎಕ್ಸಾಮ್ ಅವನಿಗೆ ಸ್ವಲ್ಪ ಓದಿಸಿ ಮನೇಲಿ ಕೂತ್ಕೊಂಡು ಅಂತ. ಹೋಗ್ಬಿಟ್ಟು ಕನ್ನಡದ ಪದ್ಯನ ಗಟ್ಟಿ ಹೋಗು, ಆಮೇಲೆ ನೀನು ಮಚ್ಚು ಗಿಚ್ಚು ಅವೆಲ್ಲ ಕೊಚ್ಚಾಕುವೆ. ಏನಮ್ಮ ಜೇಡ್ರಮನ್ ತಂಗಿ ಜಾಡ್ಮಲ್ಲಿ ಹೆಂಗ್ ಹತ್ಬಿಟ್ಟೆ? ಲೈ, ನೀನ್ ಭವಿಷ್ಯ ಇವತ್ತೇ ಹೇಳ್ತೀನಿ ಕಣೆ. ನೀನು ಮುಂದೆ ದೊಡ್ಡ ಕಳ್ಳಿ ಆಗ್ತೀಯ, ಇಲ್ಲ ಅಂದ್ರೆ ರೋಡಲ್ಲಿ ಈ ಥರ ಕಿತ್ತೋದು ಕೋತ್ಕೋ ಈ ಥರ ಆಡ್ಕೊಂಡು ದುಡ್ಡು ಮಾಡ್ಕೋತೀಯ. ಪಿಕ್ಸು
ಸೊ ಗಾಯ್ಸ್, ಈ ವಿಡಿಯೋ ನಾನು ಮಾಡಿದ್ದು ಕೇವಲ ತಮಾಷೆಗಾಗಿ, ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಮಾತ್ರ, ಎಂಟರ್ಟೈನ್ಮೆಂಟಾಗಿ ಮಾತ್ರ ತಗೊಳ್ಳಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಪ್ಪ ಅಂತ ಅಂದರೆ ದಯವಿಟ್ಟು ಮರೀದೇನೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೆ ನಾನು ಬದ್ಧನಾಗಿರ್ತೀನಿ.